ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ವಿಶ್ವವಾಣಿ ಯೂಟ್ಯೂಬ್ ಸ್ಪೆಷಲ್ ವಾಹಿನಿಯ ವೀಕ್ಷಕರಿಗೆ ಮತ್ತು ಪ್ರೇಕ್ಷಕರಿಗೆ ನಮಸ್ಕಾರ. ಪ್ರತಿ ತಿಂಗಳುಗಳಂತೆ ಈ ತಿಂಗಳು ಜೂನ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರ ಒಂದು ಜೀವನ ಯಾವ ರೀತಿಯಾಗಿ ಇರುತ್ತೆ, ಜೂನ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರು ತಮ್ಮ ಜೀವನವನ್ನು ಯಾವ ರೀತಿಯಾಗಿ ನಡೆಸಬೇಕು, ಆರ್ಥಿಕ ವಿಚಾರಗಳಲ್ಲಿ ಹೇಗಿದ್ದರೆ ಯಾವ ರೀತಿ ಪ್ಲಾನ್ ಮಾಡಿದರೆ ಒಳ್ಳೆಯದು, ಕೌಟುಂಬಿಕವಾದಂತಹ ವಿಷಯದಲ್ಲಿ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಹೇಗೆ ಇರುತ್ತೆ, ವಿದ್ಯಾರ್ಥಿಗಳಿಗೆ ಈ ತಿಂಗಳು ಒಳ್ಳೆಯ ಒಂದು ಫಲಗಳನ್ನು ಕೊಡುತ್ತಾ, ಅವಿವಾಹಿತರಿದ್ದರೆ ಖಾಸಗಿ ಉದ್ಯೋಗವನ್ನು ಮಾಡ್ತಕ್ಕಂಥವ್ರು, ಸರ್ಕಾರಿ ಕ್ಷೇತ್ರದಲ್ಲಿ ಮಾಡ್ತಕ್ಕಂಥವ್ರು, ಇಂಥವ್ರು ಪ್ರತಿಯೊಬ್ಬರಿಗೂ ಅವರವರ ಜೀವನದಲ್ಲಿ ಅಭಿವೃದ್ಧಿ ಆಗಬೇಕಾದರೆ ಯಾವುದೋ ಒಂದು ತಿಂಗಳು, ಯಾವುದೋ ಒಂದು ದಿನ, ಯಾವುದೋ ಒಂದು ಗಳಿಗೆ ಟರ್ನಿಂಗ್ ಪಾಯಿಂಟ್ ಆಗಿರುತ್ತೆ. ಆದ್ದರಿಂದ ಹಾಗೆ ವೃಶ್ಚಿಕ ರಾಶಿಯವರಿಗೂ ಕೂಡ ಈ ಜೂನ್ ತಿಂಗಳು ಹೇಗಿದೆ ಅನ್ನತಕ್ಕಂಥದ್ದು ಇಲ್ಲಿ ಪ್ರಮುಖವಾದಂತಹ ವಿಷಯ. ಜೊತೆಯಲ್ಲಿ ಜೂನ್ ತಿಂಗಳಲ್ಲಿ ಪ್ರಮುಖವಾದಂತಹ ಬದಲಾವಣೆ, ಒಂದು ವರ್ಷದ ನಂತರದಲ್ಲಿ ಗುರು ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡತಕ್ಕಂಥದ್ದು ಪ್ರಮುಖವಾದಂತಹ ಬೆಳವಣಿಗೆ ಇದು. ಅಂದರೆ ವೃಶ್ಚಿಕ ರಾಶಿಯವರಿಗೆ ಗುರುಬಲ ಇರಲಿಲ್ಲ, ಇವಾಗ ಗುರುಬಲ ಬಂದಿದೆ. ಗುರುಬಲ ಬಂದಿರತಕ್ಕಂಥದ್ರಿಂದ ಎಷ್ಟೋ ಒಳ್ಳೆಯದಾಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಅದರಲ್ಲೂ ಉಚ್ಚಸ್ಥಾನವಾದಂತಹ ಕರ್ಕಾಟಕ ರಾಶಿಗೆ ಗುರು ಬಂದಿರುವುದರಿಂದ, ಜೊತೆಯಲ್ಲಿ ವೃಶ್ಚಿಕ ರಾಶಿಯವರಿಗೆ ಕರ್ಕಾಟಕ ರಾಶಿ ಏನಿದೆ ಅದು ಭಾಗ್ಯಸ್ಥಾನ, ಭಾಗ್ಯೋದಯವಾಗುತ್ತೆ ಅಂಥೇಳಿ ಅರ್ಥ. ಅದೃಷ್ಟ ಕುಲಾಯಿಸುತ್ತೆ, ಲಕ್ ಚೆನ್ನಾಗಿದೆ ಅಂಥೇಳಿ ಅರ್ಥ ಇನ್ನು ಮುಂದೆ. ಜೊತೆಯಲ್ಲಿ ವೃಶ್ಚಿಕ ರಾಶಿಯವರಿಗೆ ಈಗಾಗಲೇ ಪಂಚಮ ಶನಿಯ ಒಂದು ಕಾಟ ಇದೆ. ಪಂಚಮ ಶನಿಯ ಕಾಟ ಅಂದರೆ ಪಂಚಮ ಶನಿಯ ಒಂದು ತೊಂದರೆಗಳು, ಸಮಸ್ಯೆಗಳು ಏನು ಬರುತ್ತೆ ಅದನ್ನು ಭಾಗ್ಯದಲ್ಲಿರುವಂತಹ ಗುರು ನಿವಾರಣೆಯನ್ನು ಮಾಡ್ತಾನೆ. ಅಂದರೆ ಎಷ್ಟೋ ಸಮಸ್ಯೆಗಳಿಗೆ ಗುರುಬಲವೂ ಇರಲಿಲ್ಲ ಇಲ್ಲಿವರೆಗೆ, ಪಂಚಮ ಶನಿ ಬೇರೆ ಕಾಡ್ತಾ ಇತ್ತು. ಈ ಎಲ್ಲ ಸಮಸ್ಯೆಗಳು ತುಂಬ ಎದುರಿಸಿದ್ದಾರೆ ವೃಶ್ಚಿಕ ರಾಶಿಯವರು. ಇನ್ನು ಮುಂದೆ ಅಂತಹ ಶನಿಯ ಒಂದು ಪಂಚಮ ಶನಿಯ ತೊಂದರೆ ಏನಿದೆ, ಪ್ರಭಾವ ಏನಿದೆ, ಅದನ್ನು ಭಾಗ್ಯದಲ್ಲಿರುವಂತಹ ಗುರು ಹೊಡೆದು ಹಾಕ್ತಾನೆ ಅನ್ನತಕ್ಕಂಥದ್ದು ಪ್ರಮುಖವಾದಂತಹ ಅಂಶ. ಜೊತೆಯಲ್ಲಿ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳಲ್ಲಿ ಪ್ರಮುಖವಾಗಿ ಅವರು ಮಾಡ್ತಕ್ಕಂತಹ ವ್ಯಾಪಾರ, ವ್ಯವಹಾರ, ಉದ್ಯೋಗ, ವಿದ್ಯಾಭ್ಯಾಸ, ಕುಟುಂಬ ಇವೆಲ್ಲವನ್ನು ನಾವು ತೆಗೆದುಕೊಂಡರೆ, ಯಾರು ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಮಾಡ್ತಾ ಇರ್ತಾರೋ, ಯಾರು ಸರ್ಕಾರಿ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೋ ಅವರಿಗೆ ಒಂದು ಒಳ್ಳೆಯ ಸಮಯ ಇದೆ ಅಂತೇಳಿ ಹೇಳಬಹುದು. ಯಾಕೆಂದರೆ ಸಪ್ತಮದಲ್ಲಿ ರವಿ ಇದ್ದಾನೆ. ರವಿ ವೃಷಭ ಮಾಸ ನಡೀತಾ ಇದೆ, ವೃಷಭ ರಾಶಿಯಲ್ಲಿ ರವಿ ಇರತಕ್ಕಂಥದ್ದು. ಅದರಲ್ಲೂ ಈ ಸರ್ಕಾರಿ ಕ್ಷೇತ್ರದಲ್ಲಿ ಯಾರು ಕೆಲಸವನ್ನು ಮಾಡ್ತಾ ಇದ್ದಾರೋ ಅಂಥವರಿಗೆ, ಅದರಲ್ಲೂ ಸರ್ಕಾರಿ ಕೆಲಸದಲ್ಲಿ ಅಭಿವೃದ್ಧಿ ಆಗುತ್ತೆ. ಅಂದರೆ ಒಂದು ವರ್ಗಾವಣೆ ಅಂದುಕೊಂಡಂತಹ ಜಾಗಕ್ಕಾಗ್ಬೋದು, ಬಡ್ತಿ ಸಿಗಬಹುದು. ಅದರಲ್ಲೂ ಈ ರಾಜಕೀಯ ರಂಗದಲ್ಲಿರತಕ್ಕಂಥವರಿಗೆ ಮಂತ್ರಿ ಪದವಿ ಸಿಗತಕ್ಕಂಥದ್ದು, ಅಧ್ಯಕ್ಷ ಪದವಿ ಸಿಗತಕ್ಕಂಥದ್ದು, ಮಂಡಳಿಗಳಲ್ಲಿ ಅದರದ್ದೇ ಆದಂತಹ ಪದವಿ ಪ್ರಾಪ್ತಿ, ಇಂತಹದ್ದೆಲ್ಲ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಅವರು ನಿರೀಕ್ಷೆಯನ್ನು ಮಾಡ್ಬೋದು. ಅಂತಹ ಪದವಿ, ಅಧಿಕಾರ ಇವೆಲ್ಲವೂ ಕೂಡ ರಾಜಕೀಯ ರಂಗದವರಿಗೆ ಸಿಗುತ್ತೆ ಈ ತಿಂಗಳು. ಸ್ವಲ್ಪ ಅಂದರೆ ಮೂಲ ಜಾತಕ ನೋಡಿಕೊಳ್ಳಬೇಕು. ಜಾತಕದಲ್ಲಿ ಅಂತಹ ರಾಜಯೋಗಗಳು ಇದ್ದರೆ ಮಾತ್ರ ಇಲ್ಲಿ ಈ ಥರ ಒಳ್ಳೆಯ ಪರಿಸ್ಥಿತಿ ಬಂದಾಗ ಅವೆಲ್ಲ ಫಲವನ್ನು ಕೊಡುತ್ತೆ. ಅಂತಹ ರಾಜಯೋಗಕ್ಕೆ ಏನಾದರೂ ಪ್ರತಿಬಂಧಕಗಳು ಇದ್ದರೆ ಜಾತಕದಲ್ಲಿ ಅದನ್ನು ಸರಿಯಾದ ರೀತಿಯಲ್ಲಿ ಪರಿಹಾರವನ್ನು ಮಾಡಿಕೊಂಡ್ರೆ, ಇಂಥ ನೋಡಿ ವೃಶ್ಚಿಕ ರಾಶಿ ಒಳ್ಳೆ ಭಾಗ್ಯದಲ್ಲಿ ಗುರು ಬಂದಿದ್ದಾನೆ ಅಂದರೆ ಮುಟ್ಟಿದ್ದೆಲ್ಲ ಚಿನ್ನ ಆಗತಕ್ಕಂತಹ ಒಂದು ಸಮಯ. ಅದನ್ನು ಸರಿಯಾಗಿ ಒಂದು ಒಳ್ಳೆಯ ಕಾಲ ಬಂದಾಗ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಉಪಯೋಗಿಸಿಕೊಳ್ಳತಕ್ಕಂಥದ್ದು ಕೂಡ ಬುದ್ಧಿವಂತರ ಲಕ್ಷಣ. ಅದಕ್ಕೇನು ಮಾಡಬೇಕು, ಮೂಲ ಜಾತಕವನ್ನು ಗಮನಿಸಿಕೊಳ್ಳಬೇಕು, ಗೋಚಾರದಲ್ಲಿ ಯಾವ ರೀತಿಯಾಗಿದೆ ನೋಡಬೇಕು, ಈ ತಿಂಗಳು ನಮಗೆ ಗ್ರಹಗತಿಗಳು ಹೇಗಿದೆ ಅಂತ ತಿಳ್ಕೊಂಡು ಅದಕ್ಕೆ ಸರಿಯಾಗಿ ನಾವು ಕಾರ್ಯಯೋಜನೆಯನ್ನು ರೂಪಿಸಿಕೊಂಡ್ರೆ ನಾವು ಜೀವನದಲ್ಲಿ ಅಭಿವೃದ್ಧಿಯನ್ನು ಸಾಧಿಸುವುದಕ್ಕೆ ಸಾಧ್ಯ. ಸುಮ್ಮನೆ ಕುಳಿತುಕೊಂಡ್ರೆ ಏನೂ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಇವೆಲ್ಲ ಒಂದು ಪ್ರಯತ್ನ. ಜೀವನದಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಮಾಸ ಭವಿಷ್ಯವನ್ನು ತಿಳಿದುಕೊಳ್ತಕ್ಕಂಥದ್ದು ಒಂದು ಪ್ರಯತ್ನವೇ ಹೊರತು ಹೀಗೆ ಆಗಿಬಿಡುತ್ತೆ ಅದನ್ನೇ ನಂಬಿಕೊಂಡು ಹಾಗೆ ಮಾಡ್ತಕ್ಕಂಥದ್ದು ಅಂಥೇಳಿ ಅರ್ಥ ಅಲ್ಲ. ಇದು ಮಾರ್ಗದರ್ಶನ. ಜೂನ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಹೇಗಿರುತ್ತೆ ಅನ್ನತಕ್ಕಂಥದ್ದನ್ನು ನಾವು ಹೇಳ್ತಾ ಇದ್ದೀವಿ. ಅದರಿಂದ
ಈ ಮೂಲ ಜಾತಕದಲ್ಲಿಯೂ ಒಳ್ಳೆಯ ಅಂಶಗಳಿದ್ದರೆ ಈ ವರ್ಷ ಈ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಒಂದು ಉತ್ತಮವಾದಂತಹ ಅಭಿವೃದ್ಧಿ, ಅನಿರೀಕ್ಷಿತವಾದಂತಹ ಪದವಿ, ಅಧಿಕಾರ ಇವೆಲ್ಲವೂ ಕೂಡ ಪ್ರಾಪ್ತಿಯಾಗುತ್ತೆ. ಜೊತೆಯಲ್ಲಿ ಈ ವ್ಯಾಪಾರ ವ್ಯವಹಾರವನ್ನು ಮಾಡತಕ್ಕ ಖಾಸಗಿ ಕ್ಷೇತ್ರದವರಿಗೂ ಕೂಡ ಈ ತಿಂಗಳಲ್ಲಿ ಏನಾದರೂ ನೀವು ಕೆಲಸ ಬದಲಾವಣೆಯನ್ನು ಮಾಡಬೇಕು ಅಂದುಕೊಂಡಿದ್ದರೆ ಈ ತಿಂಗಳಲ್ಲಿ ಮಾಡಿ, ಒಳ್ಳೆಯ ಸಮಯ ಇದೆ. ಅಂದರೆ ಹೊಸ ವಿದೇಶಕ್ಕೆ ಹೋಗಬೇಕು ಅಥವಾ ಕಂಪ್ನಿ ಚೇಂಜ್ ಮಾಡ್ತಕ್ಕಂಥದ್ದು ಅಥವಾ ಖಾಸಗಿ ಕ್ಷೇತ್ರ ಕೆಲಸ ಮಾಡ್ತಕ್ಕ ಇಲ್ಲಿ ಬೇಡ ಇನ್ನೊಂದು ಕಡೆ ಹೋಗಬೇಕು ಹಾಗಿದ್ದೇನಾದರೂ ಇದ್ದರೆ, ಅಂತಹ ಆಫರ್ಗಳಿದ್ದರೆ ಅದನ್ನು ಸರಿಯಾದ ರೀತಿಯಲ್ಲಿ ಈ ತಿಂಗಳಲ್ಲಿ ಉಪಯೋಗಿಸಿಕೊಂಡ್ರೆ ಅದು ನಿಮ್ಮ ಅಭಿವೃದ್ಧಿಗೆ ಪೂರಕವಾಗಿ ಇರುತ್ತೆ. ಆದ್ದರಿಂದ ಅದನ್ನು ಪ್ರಮುಖವಾಗಿ ಗಮನಿಸಿಕೊಳ್ಳಿ. ಇನ್ನು ವ್ಯಾಪಾರ ವ್ಯವಹಾರವನ್ನು, ಸ್ವಂತ ಉದ್ಯೋಗವನ್ನು ಮಾಡ್ತಕ್ಕಂಥವ್ರು, ಈ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಕ್ಕವರು, ಸೋಲ್ ಟ್ರೇಡಿಂಗ್ ಮಾಡ್ತಕ್ಕಂಥವ್ರು ಇರ್ತಾರೆ, ಕಾರ್ಖಾನೆಗಳ ಮಾಲೀಕರು ಇರ್ಬೋದು, ಟ್ರಾವೆಲ್ಸ್ ವ್ಯವಹಾರವನ್ನು ಮಾಡ್ತಕ್ಕಂಥವ್ರು, ಮಾಧ್ಯಮದಲ್ಲಿ ಮಾಡ್ತಕ್ಕಂಥವ್ರು, ಅಥವಾ ಒಂದು ಔಷಧ ವ್ಯಾಪಾರವನ್ನು, ವೈದ್ಯಕೀಯ ಚಿಕಿತ್ಸಾ ಕೇಂದ್ರ, ಹೀಗೆ ಪ್ರತಿಯೊಂದು ಅವರದವರದೇ ಆದಂತಹ ಸ್ವಂತ ಉದ್ಯಮವನ್ನು ನಡೆಸ್ತಾ ಇರ್ತಾರೆ. ಅದರಲ್ಲಿ ಯಾರಿಗೆ ಚೆನ್ನಾಗಿದೆ, ಒಂದೊಂದು ಉದ್ಯೋಗ ಒಂದು ರಾಶಿಯವರಿಗಾಗಿ ಬರುತ್ತೆ, ಒಂದು ರಾಶಿಯವರಿಗಾಗಿ ಬರಲ್ಲ. ಯಾರಿಗೆ ಯಾವುದು ಆಗಿ ಬರಲ್ಲ ಅದನ್ನೇ ಮಾಡ್ತಾರೆ, ಅದು ನಷ್ಟ ಆಗುತ್ತೆ. ಯಾವ ರಾಶಿಯವರಿಗೆ ಯಾವ ಉದ್ಯೋಗ ಆಗಿ ಬರುತ್ತೋ ಅದನ್ನು ಅವರು ಮಾಡಿದರೆ ಅದರಲ್ಲಿ ಅಭಿವೃದ್ಧಿ ಆಗುತ್ತೆ. ವೃಶ್ಚಿಕ ರಾಶಿ ಸಮಾನವಾಗಿ ತಾಂತ್ರಿಕವಾದಂತಹ ಕ್ಷೇತ್ರದಲ್ಲಿ ಒಂದು ವಿಶೇಷವಾದಂತಹ ಅಭಿವೃದ್ಧಿಯನ್ನು ಕೊಡುವುದರಿಂದ, ಕುಜ ಅಧಿಪತಿಯಾಗಿರುವುದರಿಂದ ಅಂತಹ ಕ್ಷೇತ್ರದಲ್ಲಿ ಈ ಸಾಫ್ಟ್ವೇರಿಗೆ ಸಂಬಂಧಪಟ್ಟಂತಹ ವ್ಯವಹಾರವನ್ನು ಯಾರು ಸ್ಟಾರ್ಟಪ್ ಮಾಡ್ತಕ್ಕಂಥವ್ರು ಇರ್ಬೋದು, ಬೇರೆ ಇನ್ನೇ ಯಾರೇ ಆದರೂ ಕೂಡ ಅಂತಹ ತಾಂತ್ರಿಕ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗುತ್ತೆ. ಆ ಕೆಲಸ ಯಾರು ಮಾಡ್ತಾ ಇದ್ದಾರೋ ತಾಂತ್ರಿಕ ಕ್ಷೇತ್ರದ ಪರಿಣಿತರಿಗೆ ವಿಶೇಷವಾದಂತಹ ಬೇಡಿಕೆ ಈ ತಿಂಗಳಲ್ಲಿ ಹೆಚ್ಚಾಗುತ್ತೆ. ನೀವು ಅಂತಹ ಒಂದು ವಿಶೇಷವಾದಂತಹ ಸ್ಕಿಲ್ಸ್ ನಿಮಗಿದ್ದರೆ ಈ ತಿಂಗಳಲ್ಲಿ ನಿಮಗೆ ವಿಶೇಷವಾದಂತಹ ಬೇಡಿಕೆ ಬಂದು ಉತ್ತಮವಾದಂತಹ ಆದಾಯವನ್ನು ಕೂಡ ಗಳಿಸಲಿದ್ದೀರಿ. IT/BT ಅವರಿಗೆ ಈ ತಿಂಗಳು ಒಳ್ಳೆಯದಿದೆ ವೃಶ್ಚಿಕ ರಾಶಿಯವರಿಗೆ ಅಂಥೇಳಿ ಇದು ಪ್ರಮುಖವಾದಂತಹ ಅಂಶ. ಇನ್ನು ವಿದೇಶಕ್ಕೆ ಒಂದು ಪ್ರಯಾಣವನ್ನು ಮಾಡಬೇಕು ಅಂತ, ಅಲ್ಲಿ ಉನ್ನತ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಥವಾ ಅಲ್ಲಿ ವಿದೇಶದಲ್ಲಿ ಕೆಲಸವನ್ನು ಮಾಡಬೇಕು ಅಂತ ಯಾರಿಗೆ ಆಸೆ ಇರುತ್ತೆ ಅದೆಲ್ಲವೂ ಕೂಡ ಈ ಸಮಯದಲ್ಲಿ ನೀವು ಅದನ್ನು ಪ್ರಯತ್ನವನ್ನು ಮಾಡಿದರೆ ಅದು ಫಲಿಸ್ತಕ್ಕಂತಹ ಒಂದು ವಿಶೇಷವಾದಂತಹ ತಿಂಗಳು ಜೂನ್ ತಿಂಗಳು. ಅದರಲ್ಲೂ ಕೂಡ ಈ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ, ವೈದ್ಯಕೀಯ ಕ್ಷೇತ್ರದಲ್ಲಿ ಉನ್ನತ ವಿದ್ಯಾಭ್ಯಾಸ ಅಂತಹದ್ದಕ್ಕೆ ನೀವು ಅಂದುಕೊಂಡಂತಹ ಕ್ಷೇತ್ರದಲ್ಲಿ ಅಂತಹ ಒಂದು ಕೋರ್ಸು, ಅಂತಹ ಕಾಲೇಜಿನಲ್ಲೇ ನಿಮಗೆ ಪ್ರವೇಶ ಸಿಗತಕ್ಕಂತಹ ಒಂದು ವಿಶೇಷವಾದಂತಹ ಯೋಗವು ಕೂಡ ಇದೆ. ನಿಮ್ಮ ಇಚ್ಛೆಯಂತೆ ಉನ್ನತ ವಿದ್ಯಾಭ್ಯಾಸವನ್ನು ಮಾಡ್ತೀರಾ ಅಂಥೇಳಿ ಅರ್ಥ. ಇದನ್ನು ಪ್ರಮುಖವಾಗಿ ವಿದ್ಯಾರ್ಥಿಗಳು ಗಮನಿಸಿಕೊಳ್ಳಬೇಕು. ಜೊತೆಯಲ್ಲಿ ಈ ಆಧ್ಯಾತ್ಮಿಕವಾದಂತಹ ಮಾರ್ಗದಲ್ಲಿ ಯಾರು ಇದ್ದಾರೆ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಧಾರ್ಮಿಕ ಸಂಸ್ಥೆಯ ಮುಖಂಡರು, ಧಾರ್ಮಿಕ ಸಂಸ್ಥೆಯನ್ನು ನಡೆಸ್ತಕ್ಕಂಥವ್ರು, ಅಂದರೆ ಆಶ್ರಮಗಳು ಇರ್ಬೋದು, ದೇವಸ್ಥಾನಗಳನ್ನು ನಡೆಸ್ತಕ್ಕಂಥವ್ರು, ಅಂತಹ ಮುಜರಾಯಿ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು, ದೇವಸ್ಥಾನಗಳಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಒಂದು ವಿಶೇಷವಾದಂತಹ ಒಂದು ಯೋಗ ಇದೆ. ಈ ತಿಂಗಳಲ್ಲಿ ಏನೋ ಒಂದು ಅಭಿವೃದ್ಧಿ ಆಗುತ್ತೆ. ನಿಮ್ಮ ಜೀವನದಲ್ಲಿ ಎಷ್ಟೋ ವರ್ಷ ಆಗದೇ ಇರತಕ್ಕಂಥ ಅಭಿವೃದ್ಧಿ ಏನಿದೆ ಅದು ಈ ತಿಂಗಳಲ್ಲಿ ಆಗುತ್ತೆ. ಭಾಗ್ಯದಲ್ಲಿ ಗುರು ಇರುವುದರಿಂದ, ಧರ್ಮಕಾರಕನಾದಂತಹ ಗುರುವಿನ ಒಂದು ಅನುಗ್ರಹದಿಂದ ಧಾರ್ಮಿಕ ಸಂಸ್ಥೆಗೆ ಸಂಬಂಧಪಟ್ಟಿರತಕ್ಕಂತಹ ಕೆಲಸಗಾರರಿಗೆ ಒಳ್ಳೆಯ ಸಮಯ ಇದೆ ಅನ್ನತಕ್ಕಂಥದ್ದು ಇಲ್ಲಿ ಗಮನಿಸಬೇಕಾದಂತಹ ಅಂಶ. ಈ ಭೂಮಿ ವ್ಯವಹಾರವನ್ನು ಮಾಡ್ತಕ್ಕಂಥವ್ರು ಅಂತಹ ವ್ಯವಹಾರನೇ ಈ ತಿಂಗಳು ಮಾಡಲಿಕ್ಕೆ ಹೋಗಬೇಡಿ. ಇದು ಒಳ್ಳೆಯ ಟೈಮ್ ಅಲ್ಲ. ಯಾಕೆಂದರೆ ಚತುರ್ಥದಲ್ಲಿ ರಾಹು ಇರುವುದರಿಂದ ಭೂ ವ್ಯವಹಾರಗಳು ಕೈ ಕೊಡುತ್ತೆ. ಭೂ ವ್ಯವಹಾರಗಳ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ನೀವು ಲಾಭ ಗಳಿಸುವುದಕ್ಕೆ ಸಾಧ್ಯ ಇಲ್ಲ. ಶತ್ರುತ್ವ ಜಾಸ್ತಿ ಆಗುತ್ತೆ ಅಥವಾ ಸ್ಪರ್ಧೆ ಜಾಸ್ತಿ ಆಗ್ಬೋದು. ಆದ್ದರಿಂದ ಅದು ಒಂದು ಅದೇ ವ್ಯವಹಾರವನ್ನು ಮಾಡ್ತಕ್ಕಂಥವ್ರು, ಅದೇ ಭೂಮಿ ಕೊಡಿಸ್ತಕ್ಕಂಥದ್ದು ಇರ್ಬೋದು ಅಥವಾ ಏಜೆಂಟ್ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು, ಕಟ್ಟಡಗಳನ್ನು ಕಟ್ಟಿ ಮಾರಾಟ ಮಾಡ್ತಕ್ಕಂಥವ್ರು ಇರ್ಬೋದು, ಅದೆಲ್ಲ ಸ್ವಲ್ಪ ಒಂದು ತಿಂಗಳು ಇದನ್ನು ಮುಂದಕ್ಕೆ ಹಾಕತಕ್ಕಂಥದ್ದು ಒಳ್ಳೆಯದು. ಇನ್ನು ನಿವೇಶನ ಅಥವಾ ಒಂದು ಮನೆಯನ್ನು, ಒಂದು ಅಪಾರ್ಟ್ಮೆಂಟನ್ನು ಖರೀದಿ ಮಾಡಬೇಕು ಅಂದುಕೊಂಡವರು ಸ್ವಲ್ಪ ಈ ತಿಂಗಳ ಅಂತ್ಯದಲ್ಲಿ ಅಂತಹ ಖರೀದಿಯನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು. ಪ್ರಾರಂಭದಲ್ಲಿ ಒಳ್ಳೆಯ ಸಮಯ ಇಲ್ಲದೇ ಇರುವುದರಿಂದ 15ನೇ ತಾರೀಕಿನ ನಂತರದಲ್ಲಿ ಅಂತಹ ಭೂ ಸಂಬಂಧಿತವಾದಂತಹ ವ್ಯವಹಾರಗಳನ್ನು ಮಾಡಿ ಅಭಿವೃದ್ಧಿ ಆಗುತ್ತೆ. ಜೊತೆಯಲ್ಲಿ ಕೃಷಿ ಭೂಮಿಯನ್ನು ಖರೀದಿ ಮಾಡ್ತಕ್ಕಂಥವರು, ಕೃಷಿಕರಿರ್ಬೋದು, ಇವರಿಗೆಲ್ಲರೂ ಕೂಡ ಒಳ್ಳೆಯ ಸಮಯ ಇದೆ. ಅಂದರೆ ಕೃಷಿ ಭೂಮಿಯನ್ನು ಅಭಿವೃದ್ಧಿಪಡಿಸುವುದಕ್ಕೆ, ಕೃಷಿ ಭೂಮಿ ಖರೀದಿಯನ್ನು ಮಾಡುವುದಕ್ಕೆ, ಕೃಷಿಗೆ ಸಂಬಂಧಪಟ್ಟಂತಹ ಯಂತ್ರೋಪಕರಣಗಳನ್ನು ಖರೀದಿ ಮಾಡುವುದಕ್ಕೆ, ಬೆಳೆಯನ್ನು ಬಿತ್ತುವುದಕ್ಕೆ, ಇದೆಲ್ಲ ಪ್ರಮುಖವಾಗಿ ಕೃಷಿಕರಿಗೂ ನಾವು ನೋಡಬೇಕಾಗುತ್ತೆ.
ಅದೇ ನಮಗೆ ಆಧಾರ. ಯಾಕೆಂದರೆ ಕೃಷಿಕರ ಬೇಸಾಯಗಾರರು ರೈತರು ಚೆನ್ನಾಗಿದ್ದರೆ ನಾವೆಲ್ಲ ಚೆನ್ನಾಗಿರ್ತೀವಿ. ಅದರಿಂದ ಅವರಿಗೂ ಕೂಡ ಇದರ ಒಂದು ಮಾರ್ಗದರ್ಶನ ಅನ್ನತಕ್ಕಂಥದ್ದು ಬೇಕಾಗುತ್ತೆ. ಅದರಿಂದ ಈ ತಿಂಗಳು ಕೃಷಿಕರಿಗೆ ಯಾವುದೇ ಕೃಷಿಯನ್ನು ಮಾಡ್ತಾ ಇರಿ, ರೈತರಿಗೆ ಈ ರಾಶಿಗೆ ಸಂಬಂಧಪಟ್ಟಿರ್ತಕ್ಕಂಥವರಿಗೆ ಒಳ್ಳೆಯ ಸಮಯ ಇದೆ ಅನ್ನತಕ್ಕಂಥದ್ದು ಪ್ರಮುಖವಾದಂತಹ ಅಂಶ. ಅವಿವಾಹಿತರಿಗೆ ವಿವಾಹ ಆಗತಕ್ಕಂತಹ ಯೋಗವೂ ಕೂಡ ಇದೆ. ಅದು ಯಾವುದಕ್ಕೂ ಸುಬ್ರಹ್ಮಣ್ಯನ ಒಂದು ವಿಶೇಷವಾದಂತಹ ಪೂಜೆ, ಅರ್ಚನೆ, ಪ್ರಾರ್ಥನೆ ಇವುಗಳನ್ನು ಮಾಡಿ ನಾಗಪೂಜೆಯನ್ನು ಚತುರ್ಥಿಯ ದಿವಸ ಮಾಡತಕ್ಕಂಥದ್ದು ಮತ್ತು ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟಂತಹ ಸ್ತೋತ್ರ ಪಠನೆ ಮತ್ತು ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟಂತಹ ಧಾನ್ಯಗಳನ್ನು ದಾನವಾಗಿ ಕೊಡ್ತಕ್ಕಂಥದ್ದು. ಕುಜನಿಗೆ ಒಂದು ವಿಶೇಷವಾಗಿ ನವಧಾನ್ಯವನ್ನು, ಬೆಲ್ಲದ ಸಹಿತ ಧಾನ್ಯವನ್ನು ಕೊಡ್ತಕ್ಕಂಥದ್ದು, ನವಧಾನ್ಯವನ್ನು ದಾನವಾಗಿ ಕೊಡೋದು, ಇವೆಲ್ಲ ಅನುಸರಿಸಿದರೆ ವೃಶ್ಚಿಕ ರಾಶಿಯವರಿಗೂ ಇನ್ನೂ ಉತ್ತಮವಾದಂತಹ ಫಲ ಜೂನ್ ತಿಂಗಳಲ್ಲಿ ಸಿಗುತ್ತೆ. ಶುಭಮಸ್ತು. ಸಮಸ್ತ ಸನ್ಮಂಗಳಾದಿ ಭವಂತು.